ಸ್ನೇಹಿತರೆ ನಮಸ್ಕಾರ. ನಾನು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಾನು ಒಂದು ಹೊಸ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಆ ವಿಷಯದ ಬಗ್ಗೆ ಮಾತಾಡೋಣ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಏನು ಮಾಡಿತ್ತು ಅಂತಂದರೆ 14/3/2024 ಒಂದು ನೋಟಿಫಿಕೇಷನ್ ಅಂದರೆ ಒಂದು ಅಧಿಸೂಚನೆಯನ್ನು ಹೊರಡಿಸಿತ್ತು. ಏನು ಅಂತಂದರೆ ಮೋಟಾರು ವಾಹನ ನಿರೀಕ್ಷಕರ 76 ಹುದ್ದೆಗಳಿಗಾಗಿ ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿತ್ತು. ಅದು ತಮಗೂ ಕೂಡ ಈಗಾಗಲೇ ಗೊತ್ತಿದೆ. ಅದರ ಬಗ್ಗೆ ನೀವು ನೋಡಿದಿರಿ. ಹೈದರಾಬಾದ್ ಕರ್ನಾಟಕಕ್ಕೆ 6 ಹುದ್ದೆಗಳು ಮತ್ತು ಉಳಿದ ಇಡೀ ಕರ್ನಾಟಕಕ್ಕೆ 70 ಹುದ್ದೆಗಳನ್ನು ನಿಗದಿಪಡಿಸಿ ಒಂದು ಅಧಿಸೂಚನೆಯನ್ನು ಹೊರಡಿಸಿತ್ತು. ಆ ಅಧಿಸೂಚನೆ ಈ ರೀತಿ ಇದೆ ನೋಡಿ. ಈಗಾಗಲೇ ನೀವು ಇದನ್ನೆಲ್ಲ ನೋಡಿದಿರಿ ಅಂತ ಅನ್ಕೋತೀನಿ. ಆವಾಗ ಅರ್ಜಿ ಸಲ್ಲಿಸೋದಕ್ಕೆ ಆಗ ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ಏನಿತ್ತು ಅಂತಂದರೆ 22/4/2024 ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದರು. ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಕೊಟ್ಟಿದ್ದರು ಅಂತಂದರೆ 21/5/2024. ಆಮೇಲೆ ಶುಲ್ಕ ಪಾವತಿಗಾಗಿ ಕೊನೆಯ ದಿನಾಂಕ 21/5/2024 ಅದೇ ದಿನಾನೇ ಕೊಟ್ಟಿದ್ದರು. ಸೊ ಈಗ ಈ ನೋಟಿಫಿಕೇಷನಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ಈ ಲೋಕಸೇವಾ ಆಯೋಗ ಮಾಡಿದೆ. ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ಹೊಸದಾಗಿ ಯಾರಾದರೂ ನಾನು ವಿಡಿಯೋ ನೋಡಕತ್ತಿದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ. ನಿಮಗೆ ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳೋದಿದ್ರೆ, ಏನಾದರೂ ಹೇಳಬೇಕಾದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಲೈಕ್ಗಳೇ ನನಗೆ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತದಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಚ್ಛಪಡ್ತೀನಿ. ಹಾಗಿದ್ದರೆ ಕರ್ನಾಟಕ ಲೋಕಸೇವಾ ಆಯೋಗವು ಕೂಡ ಈಗ ಮಾಡಿರುವಂಥ ಮುಖ್ಯವಾದ ಬದಲಾವಣೆ ಏನು ಅನ್ನೋದನ್ನು ಈಗ ನಾವು ನೋಡ್ಕೊಂಡು ಬರೋಣ. ಬರ್ರಿ ಹಾಗಾದರೆ ಹೇಳ್ತೀನಿ. ಆ ಕಾಲಕ್ಕೆ ಅಂದರೆ ಯಾವಾಗ ಅಂತಂದರೆ 14/3/2024 ಅಧಿಸೂಚನೆಯನ್ನು ಹೊರಡಿಸಿರತಕ್ಕಂತಹ ಕರ್ನಾಟಕ ಲೋಕಸೇವಾ ಆಯೋಗವು ಈಗ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡಿದೆ. ಒಂದು ತಿದ್ದುಪಡಿ ಮಾಡಿ ಮತ್ತೆ ಹೊಸ ಪ್ರಕಟಣೆಯೊಂದನ್ನು ನೀಡಿದೆ. ಏನು ಹೊಸ ಪ್ರಕಟಣೆ ನೀಡಿದೆ, ಯಾವುದ್ರ ಬಗ್ಗೆ ನೀಡಿದೆ, ಅದಕ್ಕೆ ಕಾರಣ ಏನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ವಿವರವಾಗಿ ಹೇಳ್ತೀನಿ ನೋಡಿ. ದಿನಾಂಕ 22/4/2024 ದಿನ ಅಂದರೆ ನಿನ್ನೆ ದಿನ ಒಂದು ಹೊಸ ಪ್ರಕಟಣೆಯನ್ನು ಕೊಟ್ಟಿದೆ. ಏನು? ಆಯೋಗವು ಸಾರಿಗೆ ಇಲಾಖೆಯಲ್ಲಿನ ಗ್ರೂಪ್ ಸಿ ವೃಂದದ ಮೋಟಾರು ವಾಹನ ನಿರೀಕ್ಷಕರು ಅಂದರೆ RTO ಅಂತ ಏನು ಕರಿತೀವಲ್ಲ ಸ್ನೇಹಿತರೆ, 70 RPC ಅಂದರೆ ಈ 70 RPC ಅಂದರೆ ಕರ್ನಾಟಕದಾದ್ಯಂತ ಇರತಕ್ಕಂಥ ಹುದ್ದೆಗಳು, 6 ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಸಂಬಂಧಪಟ್ಟಂತೆ 14/3/2024 ಪ್ರತ್ಯೇಕವಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿತ್ತು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ಏನು ಅಂತಂದರೆ 22/4/2024 ಮತ್ತು ಕೊನೆಯ ದಿನಾಂಕ ಏನು ಅಂದರೆ 21/5/2024 ಅಂತ ನಿಗದಿ ಮಾಡಿ ಈಗಾಗಲೇ ಅನೌನ್ಸ್ ಮಾಡಿತ್ತು. ಇದು ಹಳೆಯ ಪ್ರಕಟಣೆ ಅಂತ ಆಗಿತ್ತು ಅಂತ ಹೇಳ್ತಾರೆ. ಸರಿ, ಈಗ ಹೊಸ ಪ್ರಕಟಣೆಯಲ್ಲಿ ಇವರು ತಿಳಿಸುವಂಥ ಉದ್ದೇಶ ಮತ್ತು ಕಾರಣ ಏನು ಅಂತಂದರೆ, ಅಭ್ಯರ್ಥಿಗಳೇ ದಯವಿಟ್ಟು ಗಮನಿಸಿ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಾಹನ ಚಾಲನಾ ಪರವಾನಿಗೆ ಅಂದರೆ ಏನು, ಡ್ರೈವಿಂಗ್ ಲೈಸೆನ್ಸ್ ಅಂತ ಕರಿತೀವಲ್ಲ DL, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಒಳಗಡೆ ಏನಾಗಿದೆ ಅಂತಂದರೆ DL ಸಂಖ್ಯೆಯನ್ನು ನಮೂದಿಸುವಾಗ ಅಂದರೆ ಡ್ರೈವಿಂಗ್ ಲೈಸೆನ್ಸ್ನ ಸಂಪೂರ್ಣ ಮಾಹಿತಿಯು ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರೀತಾರೆ ನೋಡಿ, API ಅಂತ ಕರೀತಾರೆ ಅದನ್ನು. ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಏನು ಕರೀತಾರಲ್ಲ, ಈ ತಂತ್ರಾಂಶದ ಮೂಲಕ ಅರ್ಜಿಯಲ್ಲಿ ಬರುವಂತೆ ವ್ಯವಸ್ಥೆಯನ್ನು ಮಾಡಕತ್ತಿದಾರಂತೆ. ನೆನಪಿಟ್ಟುಕೊಳ್ಳಿ, ಈ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ತಂತ್ರಾಂಶದ ಮೂಲಕ ಅರ್ಜಿಯಲ್ಲಿ ನಿಮ್ಮ DLನ ವಿವರವಾದ ಮಾಹಿತಿ ಬರುವಂತೆ ವ್ಯವಸ್ಥೆಯೊಂದನ್ನು ಮಾಡಕತ್ತಿದ್ದಾರೆ. ಸೊ ಈ ಕಾರಣಗಳಿಗಾಗಿ ಈ ಅಪ್ಲಿಕೇಶನ್ಗೆ ಸ್ವಲ್ಪ ತಡ ಆಗಾಕತ್ತದ, ಅದಕ್ಕಾಗಿ ವಿಳಂಬ ಆಗಾಕತ್ತಿದ್ದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕಾಲಮಿತಿಯನ್ನು ಅಂದರೆ ಟೈಮಿಂಗನ್ನು ಏನು ಮಾಡಿದ್ದಾರೆ, ತಿದ್ದುಪಡಿ ಮಾಡಲಾಗಿದೆ, ಸ್ವಲ್ಪ ಹೆಚ್ಚಿಗೆ ಮಾಡಿದ್ದಾರೆ. ಏನು ಅಂದರೆ ಈಗ ನೀವು ಈ ಹುದ್ದೆಗಳಿಗೆ RTO ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗುವ ದಿನಾಂಕನೇ ಯಾವಾಗ ಅಂತಂದರೆ 2/5/2024. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂದರೆ 1/6 ಅಂದರೆ ಜೂನ್ ತಿಂಗಳು
ಜೂನ್ ತಿಂಗಳ 1ನೇ ತಾರೀಕಿನ ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇದಕ್ಕೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಏನು ಕೊನೆಯ ದಿನಾಂಕನೂ ಕೂಡ ಯಾವಾಗ ಕೊಟ್ಟಿದ್ದಾರೆ, 1 ಜೂನ್ 2024 ತನಕ ನೀವು ಏನು ಮಾಡಬೇಕು, ಅಷ್ಟರೊಳಗಡೆ ಕೂಡ ಈ ಅರ್ಜಿ ಶುಲ್ಕದ ಹಣವನ್ನು ಕೂಡ ನೀವು ಪಾವತಿ ಮಾಡಬಹುದು. ಸೊ ಯಾಕೆ ಡಿಲೇ ಆಗಿದೆ ಅನ್ನೋದಕ್ಕೆ ಕ್ಲಾರಿಫಿಕೇಷನನ್ನು ಆಯೋಗ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಹೇಳಿದೆ. ಅದಕ್ಕಾಗಿ ಸಾಕಷ್ಟು ಸಮಯ ಐತೆ. RTO ಹುದ್ದೆಗಳಿಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಕತ್ತಿದ್ದೀರಿ, ಅಪ್ಲೈ ಮಾಡೋದಕ್ಕೆ ಬಯಸ್ತಿದ್ದೀರಿ, ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಮತ್ತು ಫೋಟೋ, ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಡೀಟೇಲ್ಸುಗಳನ್ನೆಲ್ಲ ಮತ್ತು ಇತರೆ ಕನ್ನಡ ಮೀಡಿಯಮು, ಡ್ರೈವಿಂಗು ಮತ್ತು ಇಂಗ್ಲೀಷ್ ಮೀಡಿಯಮು, ಗ್ರಾಮಾಂತರ ಇದಕ್ಕೆ ಸಂಬಂಧಪಟ್ಟಂತಹ ಯಾವ್ಯಾವುದು ನೀವು ಅಗತ್ಯವಾದಂತಹ ದಾಖಲೆಗಳು ಬೇಕಲ್ಲ ಅವುಗಳನ್ನೆಲ್ಲನೂ ರೆಡಿ ಮಾಡಿಕೊಡ್ರಿ. ಇನ್ನೂ ನಿಮಗೆ ಬಹಳಷ್ಟು ಅವಕಾಶ ಐತೆ. ಇನ್ನು ಕಂಪ್ಲೀಟ್ 1 ತಿಂಗಳ ಅವಕಾಶದ ಮೇಲೆ ಐತೆ ನಿಮಗೆ. ಅದಕ್ಕಾಗಿ ಅಲ್ಲಿ ತನಕ ನೀವೇನು ಮಾಡಿರಿ, ಇಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು RTOಗಳಿಗೆ ಹುದ್ದೆಗಾಗಿ ಏನು ಬೇಕಲ್ಲ ಅವುಗಳನ್ನೆಲ್ಲ ಕಂಪ್ಲೀಟಾಗಿ ಏನು ಮಾಡಿರಿ, ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗ್ತದೆ. ಸೊ ಹಾಗಾಗಿ ಆಮೇಲೆ ಪರದಾಡೋದಕ್ಕಿಂತ ನಿಮ್ಮ ಡ್ರೈವಿಂಗ್ ಲೈಸೆನ್ಸಿನ ಬಗ್ಗೆ ಕಂಪ್ಲೀಟ್ ಆದ, ಯಾಕಂದ್ರೆ ಅಲ್ಲಿ ಸಮಸ್ಯೆ ಬಂದಿರೋದೇ ಅಲ್ಲಿ ಇವಾಗ. ಏನಕ್ಕಂತಂದರೆ ವಾಹನ ಚಾಲನಾ ಪರವಾನಿಗೆ ಏನೈತಲ್ಲ ಇದಕ್ಕೆ ಸಂಬಂಧಿಸಿದಂತೆ ಒಂದು ತಂತ್ರಾಂಶ ಮಾಡಿದ್ದಾರೆ. ಆ ತಂತ್ರಾಂಶದಲ್ಲಿ ನಿಮ್ಮ DL ಸಂಖ್ಯೆಯನ್ನು ನಮೂದು ಮಾಡಿದಾಗ ಅಥವಾ ಎಂಟ್ರ್ ಮಾಡಿದಾಗ ಅದರ ಸಂಪೂರ್ಣ ಮಾಹಿತಿ ಇಂಟರ್ಫೇಸ್ ಅದರಲ್ಲಿ ಬರಬೇಕು. ಆ ರೀತಿಯಾದಂಥದ್ದನ್ನು ಒಂದು ತಂತ್ರಾಂಶ ಮಾಡಿದ್ದಾರೆ. ಅದನ್ನು ಮಾಡುವಲ್ಲೇ ಏನಾಗಿದೆ ಅಂತಂದರೆ ವಿಳಂಬ ಆಗಕತ್ತದ. ಈ ತಾಂತ್ರಿಕ ತೊಂದರೆಯಿಂದಾಗಿ ಅರ್ಜಿಗಳನ್ನು ತೆಗೆದುಕೊಳ್ಳೋದಕ್ಕೆ ತಡ ಆಗಕತ್ತದ. ಅದಕ್ಕೆ ಏನು ಮಾಡಿದ್ದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ, ಡೇಟನ್ನು ಮುಂದೆ ಹಾಕಿದ್ದಾರೆ. ಇದು ನಿಮಗೆ ಒಂದು ವರಾಣ ಅಂತ ತಿಳ್ಕೊಡ್ರಿ, ಆಯಿತಾ. ಸೊ ಯಾರ್ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ದೀರೋ ದಯವಿಟ್ಟು ನೀವು ಇವುಗಳೆಲ್ಲ ಸಿದ್ಧತೆಯನ್ನು ಮಾಡಿಕೊಡ್ರಿ ಕ್ಲಿಯರ್ ಕಟ್ಟಾಗಿ. ಮತ್ತು ಟೈಮ್ ಭಾಳ ಐತಿ ಅಂತೇಳ್ರಿ ಯಾರು ಕೂಡ ನಿಧಾನಕ್ಕೆ ಹಾಕಕ್ಕೆ ಹೋಗಬೇಡ್ರಿ. ಕೊನೆ ದಿನ ಬಂದಾಗ ಪ್ರಯತ್ನ ಪಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಎಷ್ಟು ಬೇಗ ಹಾಕ್ತೀರಿ ಅಷ್ಟು ಬೇಗ ಅನುಕೂಲ ಆಗ್ತದೆ. ಮಹತ್ವದ ಬದಲಾವಣೆ ಮತ್ತು ಮಹತ್ವದ ತಿದ್ದುಪಡಿ ಕರ್ನಾಟಕ ಲೋಕ ಸೇವಾ ಆಯೋಗ ನಿಮಗಾಗಿ ಬಿಟ್ಟದ. ಇದನ್ನು ನೋಡಿ ನೀವು ಅಗತ್ಯ ಮತ್ತು ಸಂಬಂಧಪಟ್ಟವರು ದಯವಿಟ್ಟು ಇದರಿಂದ ಏನು ಮಾಡಿರಿ, ಕಂಪ್ಲೀಟಾಗಿ ಅದರ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ಯಾರು ನೋಡಕತ್ತಿದ್ದೀರಿ ಅವರು ದಯವಿಟ್ಟು ಕೂಡ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕಾನ್ ಮೇಲೆ ಒತ್ತಿ ಆಲ್ ಅಂತ ಒತ್ತಿದರೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೇರವಾಗಿ ಬರ್ತಾವೆ. ಇನ್ನು ನಿಮಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಹಂಚಿ ಯಾರ್ಯಾರಿಗೆ ಅಗತ್ಯದೆಯೋ ಅವರಿಗೆ ಅದು ಉಪಯೋಗ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.